ಸಂಸ್ಕೃತಿ ವಿಮರ್ಶೆಗಳು ಸಾಹಿತ್ಯವನ್ನು ಸೃಷ್ಟಿಸುವವರ ಮತ್ತು ಅದನ್ನು ಓದುವವರ ಪಾತ್ರಗಳನ್ನು ವರ್ಗಭೇದಗಳ ನೆಲೆಯಲ್ಲೇ ಗುರುತಿಸುವ ಪ್ರಯತ್ನಗಳು ಹೆಚ್ಚಾದ ಕಾರಣದಿಂದ ಸಂಸ್ಕೃತಿಯನ್ನೇ ಉನ್ನತ ದರ್ಜೆಯದು, ಕೆಳ ದರ್ಜೆಯದು ಎಂಬ ವಿಂಗಡಿಸುವುದು ಆರಂಭವಾಯಿತು. ಅದನ್ನು ಅನುಸರಿಸಿ ಉನ್ನತ ವರ್ಗದ ಸಾಹಿತಿಗಳು, ಓದುಗರು ಆಸಕ್ತಿ ವಹಿಸುವ ವಲಯಗಳು ಉನ್ನತ ಸಂಸ್ಕೃತಿ ಎಂದು, ತಳವರ್ಗದ ಸಾಹಿತಿ ಓದುಗರು ಭಾಗವಹಿಸುವ ವಲಯವನ್ನು ತಳ ಸಂಸ್ಕೃತಿ ಎಂದು ವಿಂಗಡಿಸುವ ವಾಡಿಕೆ ಮೊದಲಾಯಿತು. ಮಾರ್ಕ್ಸ್ವಾದಿ ಚಿಂತನೆಗಳನ್ನು ಸಾಹಿತ್ಯದ ಅಧ್ಯಯನಗಳಿಗೆ ವಿಸ್ತರಿಸಿದ ವಿಮರ್ಶಕರು ತಳವರ್ಗದವರು ಎಂಬ ಕಾರಣದಲ್ಲಿ ಅಲಕ್ಷಿತರಾದ ಸಾಹಿತಿಗಳನ್ನು, ಓದುಗರನ್ನು ತಮ್ಮ ಅಧ್ಯಯನಗಳ ಕೇಂದ್ರಕ್ಕೆ ತಂದರು. ಇದು ಸಾಮಾನ್ಯ ಜನರಿಗೆ ಪ್ರಿಯವೂ ಅವರಿಗೆ ಎಟುಕುವ ಬಗೆಯದೂ ಆಗಿರುತ್ತದೆ ಎಂಬ ಅರ್ಥದಲ್ಲಿ ಇದನ್ನು ಜನಪ್ರಿಯ ಸಾಹಿತ್ಯ ಎಂದು ಕರೆಯುವ ರೂಢಿಯು ಬಂದಿತು. ಸಂಸ್ಕೃತಿ ಅಧ್ಯಯನ ಎಂಬ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ ಬ್ರಿಟಿಷ್ ವಿದ್ವಾಂಸ ರೇಮಂಡ್ ವಿಲಿಯಮ್ಸ್ ಸಂಸ್ಕೃತಿಯನ್ನು ಸಮಗ್ರ ಬದುಕಿನ ಕ್ರಮ ಎಂದು ವ್ಯಾಖ್ಯಾನಿಸುತ್ತಾನೆ. ಸಂಸ್ಕೃತಿ ಅಧ್ಯಯನ ಎಂಬುದರಲ್ಲಿ ಸಂಸ್ಕೃತಿಯ ಕೆಲವು ಭಾಗಗಳನ್ನಷ್ಟೇ ಪರಿಗಣಿಸಿದರೆ ಸಾಕಾಗುವುದಿಲ್ಲ. ಸಂಸ್ಕೃತಿಯಲ್ಲಿ ಸೃಷ್ಟಿಯಾದ, ಅಂದರೆ ಉತ್ಪಾದನೆಯಾದ ಎಲ್ಲವನ್ನೂ ಪರಿಗಣಿಸಬೇಕು ಎನ್ನುತ್ತಾನೆ. ಈ ಮಾತನ್ನು ಅನುಸರಿಸುವ ವಿಮರ್ಶಕರು ಸಾಹಿತ್ಯ ವಲಯವು ಸಾಹಿತ್ಯ ಪ್ರಕಾರಗಳನ್ನೇ ಶ್ರೇಣೀಕರಣ ಮಾಡುವ ವಿಧಾನವನ್ನು ಪ್ರಶ್ನಿಸುತ್ತಾರೆ. ಉದಾಹರಣೆಗೆ, ಪ್ರೇಮ, ಪ್ರಣಯಗಳಂತಹ ವಸ್ತುಗಳನ್ನುಳ್ಳ ಕಥೆ ಕಾದಂಬರಿಗಳು, ವೈಜ್ಞಾನಿಕ ಕಥೆ ಕಾದಂಬರಿಗಳು, ಪತ್ತೆದಾರಿ ಕಥೆ ಕಾದಂಬರಿಗಳು ಇತ್ಯಾದಿಗಳನ್ನು ಕೆಳ ದರ್ಜೆಯದೆಂದು ಗುರುತಿಸುವುದನ್ನು ಪ್ರಶ್ನಿಸುತ್ತಾರೆ. ಸಂಸ್ಕೃತಿ ಅಧ್ಯಯನಗಳು ಎಂದರೆ ಸಾಹಿತ್ಯ ಮಾತ್ರವೇ ಅಲ್ಲದೆ ಸಮೂಹ ಮಾಧ್ಯಮಗಳು, ಉಡುಪು, ನಾಟ್ಯ, ನಾಟಕ, ಸಂಗೀತ, ಸಿನಿಮಾ ಮುಂತಾದ ಹಲವು ಅಭಿವ್ಯಕ್ತಿಗಳ ಅಂತರ್ಶಿಸ್ತೀಯ ಅಧ್ಯಯನ ಎಂದಾಗಬೇಕು ಎಂಬ ಚಿಂತನೆ 70ರ ದಶಕದ ವೇಳೆಗೆ ಕಾಣಿಸಿಕೊಂಡಿತು. ಅಲ್ಲಿಗೆ ಸಂಸ್ಕೃತಿ ಅಧ್ಯಯನ ಎಂಬುದು ಹಲವು ಉಪಸಂಸ್ಕೃತಿಗಳನ್ನು ಒಳಗೊಳ್ಳುವ ಅಧ್ಯಯನ ಎಂದಾಗುತ್ತದೆ. ಜನಪ್ರಿಯ ಎಂಬ ಹೆಸರಿನಲ್ಲಿ ಮಹಿಳಾ ಸಾಹಿತ್ಯವು ಅಲಕ್ಷ್ಯಕ್ಕೆ ಒಳಗಾಗುತ್ತದೆ. ಏಕೆಂದರೆ ಒಂದು ಹಂತದಲ್ಲಿ ಮಹಿಳೆಯರು ಗಂಡು ಹೆಣ್ಣುಗಳ ನಡುವಣ ಪ್ರೇಮ, ಪ್ರಣಯಗಳ ಕಥೆಗಳನ್ನಷ್ಟೇ ಹೆಚ್ಚಾಗಿ ಬರೆಯುತ್ತಿದ್ದರು. ಮುಂದಿನ ಅವರ ಆಸಕ್ತಿಯ ವಿಷಯಗಳು ಎಂದರೆ ಮದುವೆ, ಮನೆ, ಮಕ್ಕಳು, ಸಂಸಾರ ಎಂಬ ಸಂಗತಿಗಳೇ ಆಗಿದ್ದವು. ಈ ಯಾವ ವಸ್ತು ವಿಷಯಗಳೂ ಪುರುಷರ ಆಸಕ್ತಿಯವಲ್ಲ. ಶತಮಾನಗಳ ಕಾಲ ಸಾಹಿತ್ಯ ವಲಯದಲ್ಲಿ ಪುರುಷರು ಮಾತ್ರವೇ ಇದ್ದದ್ದು. ಈ ಕಾಲ ಹಂತದಲ್ಲಿ ಮಹಿಳೆಯರಿಗೆ ಆಸಕ್ತಿಯವು ಎಂದು ಕಂಡ ಈ ಯಾವ ಸಂಗತಿಗಳು ಪುರುಷರ ಸಾಹಿತ್ಯ ಕೃತಿಯ ಕೇಂದ್ರ ವಸ್ತುವಾಗಿ ಬಂದದ್ದೇ ಇಲ್ಲ. ಆದರೆ ಮಹಿಳೆಯರು ಈ ವಸ್ತುಗಳನ್ನು ಕುರಿತು ಬರೆಯಲು ತೊಡಗಿದ ಕಾರಣಕ್ಕೆ ಇವು ಸಾಹಿತ್ಯಕ್ಕೆ ಅರ್ಹವಲ್ಲದವು ಎನಿಸಿ ಕೆಳಶ್ರೇಣಿಯದೆಂದು ಗುರುತಾದವು. ಆದರೆ ಮಹಿಳೆಯರ ಆಸಕ್ತಿಯ ವಿಷಯಗಳು ಮಹಿಳೆಯರ ಬದುಕಿನ ಕ್ರಮ ಮಾತ್ರವೇ ಅಲ್ಲ, ಅವು ಪುರುಷರ ಬದುಕಿನ ಕ್ರಮದ ಭಾಗಗಳೂ ಹೌದು. ಬಹುಸಂಖ್ಯೆಯ ಜನಸಾಮಾನ್ಯರಿಗೆ ಮಹಿಳಾ ಸಾಹಿತ್ಯವು ಪ್ರಿಯವಾಗಿ ಕಂಡದ್ದು ಸಹಜವೇ. ಅವರೆಲ್ಲರ ಬದುಕಿನ ದಿನನಿತ್ಯದ ಸಂಗತಿಗಳೇ ಆದ ಇವು ಅವರಿಗೆ ಆಸಕ್ತಿಯದೆಂದು ತೋರಿತು. ಸಾಹಿತ್ಯ ವಿಮರ್ಶಕರು ಮಾತ್ರ ಭೂಕಾಲದವರೆಗೂ ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಮೊದಮೊದಲು ಸ್ತ್ರೀವಾದಿ ವಿಮರ್ಶಕರು ಕೂಡ ಈ ಮಹಿಳಾ ಸಾಹಿತ್ಯವನ್ನು
ಅದರಲ್ಲೂ ಅಲ್ಲಿನ ಪ್ರೇಮ, ಪ್ರಣಯ ಎಂಬ ವಸ್ತು ವಿಷಯಗಳನ್ನು ಟೀಕಿಸಿದರು. ಆದರೆ ಅವರು ಟೀಕಿಸಿದ್ದು ಆ ವಸ್ತುಗಳೇ ಕಳಪೆ ಎಂಬ ಕಾರಣಕ್ಕಲ್ಲ. ಬದಲಿಗೆ ಈ ಸಾಹಿತ್ಯವು ಪ್ರೀತಿ ಪ್ರೇಮಗಳನ್ನು ಪಿತೃಪ್ರಧಾನತೆಯ ನಿರ್ವಚನಗಳ ಚೌಕಟ್ಟಿನಲ್ಲಿಯೇ ನೋಡುತ್ತವೆ ಎಂಬ ಕಾರಣಕ್ಕೆ. ಇಲ್ಲಿನ ಪುರುಷ ಪಾತ್ರವು ಯಜಮಾನಿಕೆ ಪ್ರಾಬಲ್ಯವನ್ನು ಹೊಂದಿರುತ್ತದೆ. ಅವರನ್ನು ಹಂಬಲಿಸಿ ಅವನಿಗಾಗಿ ಕಾದು ಪರದಾಡುವ ಮಹಿಳಾ ಪಾತ್ರವು ಹೆಣ್ಣನ್ನು ಕುರಿತ ಪಿತೃಪ್ರಧಾನತೆಯ ನಿರ್ವಚನವನ್ನೇ ಸಮರ್ಥಿಸುತ್ತದೆ ಎಂಬುದು ಈ ವಿಮರ್ಶಕರ ಆಕ್ಷೇಪವಾಗಿತ್ತು. ಆದರೆ ಮಹಿಳಾ ಸಾಹಿತ್ಯದಲ್ಲಿ ಕ್ರಮೇಣವಾಗಿ ಉದ್ಯೋಗ, ವೃತ್ತಿ ಮುಂತಾದ ವಲಯಗಳಲ್ಲಿ ಪ್ರವೇಶಿಸಿದ ಮಹಿಳೆಯರು ಪಾತ್ರಗಳಾಗಿ ಬರತೊಡಗಿದರು. ಸಹಜವಾಗಿಯೇ ಈ ಕಾದಂಬರಿಗಳು ಹೆಣ್ಣು ಗಂಡುಗಳ ನಡುವೆ ಏರ್ಪಡುವ ಹಲವು ತಾರತಮ್ಯಗಳನ್ನು ಚಿತ್ರಿಸಿದವು. ಉದಾಹರಣೆಗೆ, ಮನೆ ಮತ್ತು ಜಗತ್ತು ಎಂಬ ವಿಂಗಡಣೆಯ ಪ್ರಸ್ತಾಪ, ಮನೆಗೆಲಸಗಳಲ್ಲಿ ಭಾಗವಹಿಸುವಿಕೆಯ ಪ್ರಸ್ತಾಪ, ಮಕ್ಕಳ ಲಾಲನೆ ಪಾಲನೆಗಳ ಸಮಸ್ಯೆ ಮತ್ತು ಈ ಕುರಿತ ಸಾಮಾಜಿಕ ವರ್ತನೆಗಳು ಮುಂತಾದವು ಚರ್ಚೆಗಳನ್ನು ಹುಟ್ಟುಹಾಕಿದವು. ಬರಹಗಾರರಾಗಿ ಅಥವಾ ಓದುಗರಾಗಿ ಮಹಿಳೆಯರು ಈ ಸಾಮಾಜಿಕ ಸಮಸ್ಯೆಗಳನ್ನು ನೇರವಾಗಿ ಗ್ರಹಿಸಿದ್ದರೋ ಇಲ್ಲವೋ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿರಬಹುದು. ಆದರೆ ಈ ವಸ್ತು ವಿಷಯಗಳನ್ನು ಕುರಿತ ಚರ್ಚೆಯನ್ನು ಜನಸಾಮಾನ್ಯರಿಗೆ ತಲುಪಿಸುವ ಸಾಧನವಾಗಿ ಈ ಕಾದಂಬರಿಗಳು ಸ್ತ್ರೀವಾದಿ ವಿಮರ್ಶಕರಿಗೆ ತೋರಿದವು ಎಂಬುದಂತೂ ಹೌದು. ಈ ಜನಪ್ರಿಯ ಮಹಿಳಾ ಕಾದಂಬರಿಗಳಲ್ಲಿ ಬರುವ ಪ್ರೀತಿ ಪ್ರೇಮದ ವಿಚಾರಗಳು ಸಾಮಾನ್ಯ ಹೆಂಗಸರಿಗೆ ಒಂದು ಬಗೆಯ ಮಾನಸಿಕ ಚಿಕಿತ್ಸಾ ವಿಧಾನವಾಗಿ ವರ್ತಿಸುತ್ತವೆ. ನಿಜ ಜೀವನದಲ್ಲಿ ಪ್ರೀತಿ ಪ್ರೇಮಗಳ ಬಗೆಗೆ ತಮ್ಮದೇ ಕನಸುಗಳನ್ನು ಕಾಣುವ ಅವಕಾಶಗಳಿಂದಲೂ ವಂಚಿತರಾಗಿರುವ ಜನಸಾಮಾನ್ಯ ಮಹಿಳೆಯರಿಗೆ ಈ ಕಾದಂಬರಿಗಳಲ್ಲಿ ತಮ್ಮದೇ ಬಗೆಯ ಕನಸುಗಳನ್ನು ಕಾಣುವ ನಾಯಕಿಯರು ಮತ್ತು ಕೊನೆಗೂ ತಾವು ಬಯಸಿದ ಗಂಡನ್ನು ಆಕರ್ಷಿಸುವ ದಾರಿಗಳನ್ನು ಹುಡುಕಿಕೊಳ್ಳುವ ನಾಯಕಿಯರು ಕಾಣಿಸುತ್ತಾರೆ. ಓದುಗರಾದ ಆ ಮಹಿಳೆಯರು ಈ ನಾಯಕಿಯರ ಮಾದರಿಗಳನ್ನು ಮೆಲುಕು ಹಾಕುತ್ತಾ ಸಮಾಧಾನಗಳನ್ನು ಹುಡುಕುತ್ತಾರೆ. 1990ರಲ್ಲಿ ಬಂಡವಾಳಶಾಹಿ ಗ್ರಾಹಕ ಸಂಸ್ಕೃತಿಯು ವಿಜೃಂಭಿಸತೊಡಗಿತು. ಕಾದಂಬರಿ ಪ್ರಕಾರದಲ್ಲಿ ಹಣ, ಸೆಕ್ಸ್ ಮತ್ತು ಅಧಿಕಾರ ಎಂಬ ವಸ್ತುಗಳೇ ಮೆರೆಯುವುದು ಕಂಡಿತು. ಈ ಅವಧಿಯು ಬಂಡವಾಳಶಾಹಿ ವ್ಯವಸ್ಥೆಯು ಮೊದಮೊದಲು ಉತ್ಪಾದನೆಯನ್ನು ಪ್ರಧಾನವೆಂದು ಗಮನಿಸುತ್ತಿದ್ದ ಕಾಲ. ನಂತರದ ಅವಧಿಯಲ್ಲಿ ಬಂಡವಾಳಶಾಹಿಯು ಅನುಭೋಗ ಹಾಗೂ ಅನುಭೋಗಿಯನ್ನೇ ಪ್ರಧಾನವಾಗಿ ಪರಿಗಣಿಸಲು ಆರಂಭಿಸಿತು. ಈ ಕಾಲದ ಸಾಹಿತ್ಯವೂ ಕೂಡ ಈ ಪರಿವರ್ತನಾ ಹಂತವನ್ನು ಹಿಡಿದಿಡುತ್ತದೆ. ಅನುಭೋಗದ ಕಲ್ಪನೆಯನ್ನು ಪ್ರಖ್ಯಾತರು ಪ್ರಚಾರ ಮಾಡುವುದರಿಂದ ಆ ಕಲ್ಪನೆಯು ಹೆಚ್ಚು ಜನಪ್ರಿಯವಾಗುತ್ತದೆ. ಜಾಹೀರಾತುಗಳಲ್ಲಿ, ವಿವಿಧ ಸಮೂಹ ಮಾಧ್ಯಮಗಳಲ್ಲಿ ಪ್ರಖ್ಯಾತರು ಅನುಭೋಗಿಗಳಾಗಿ, ಮಾಡೆಲ್ಗಳಾಗಿ, ಅಂದರೆ ಮಾದರಿಗಳು ಎನಿಸಿ ಕಾಣಿಸಿಕೊಳ್ಳುತ್ತಾರೆ. ಇದರಿಂದ ಮಾಡೆಲಿಂಗ್ ಎಂಬ ಒಂದು ಹೊಸ ವೃತ್ತಿಯ ಆರಂಭವಾಗುತ್ತದೆ. ಈ ಕಾರಣದಿಂದ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಲಿಂಗತ್ವದ ಚಿತ್ರಣಗಳು ಬದಲುಗೊಂಡವು. ಉದಾಹರಣೆಗೆ, ಮಹಿಳೆಯು ಈಗ ಆಧುನಿಕ ಮಹಿಳೆ, ಸಬಲೀಕರಣಗೊಂಡ ಮಹಿಳೆ ಎಂದೆಲ್ಲ ಚಿತ್ರಣಗೊಳ್ಳುತ್ತಾಳೆ. ಅವಳು ಗಂಡಸಿನ ಹಲವು ಸಾಮರ್ಥ್ಯಗಳನ್ನು ತೋರುತ್ತಾಳೆ. ಹಾಗಾಗಿ ಈಗ ಪುರುಷನು ಈ ಹೆಣ್ಣುಗಳನ್ನು ಆಕರ್ಷಿಸಲು ಹ್ಯಾಂಡ್ಸಮ್ ಆಗಿ ಬದಲಾಗುತ್ತಾನೆ. ಇದಕ್ಕೂ ಪ್ರಖ್ಯಾತ ಪುರುಷನೇ ಹ್ಯಾಂಡ್ಸಮ್ ಮಾಡೆಲ್ ಆಗಿ ಬರುವುದು. ಈಗ ಸೌಂದರ್ಯ ಸಾಧನಗಳನ್ನು ನಾಯಕಿಯರು ಮಾತ್ರವೇ ಅಲ್ಲ, ನಾಯಕರೂ ಬಳಸುತ್ತಾರೆ.
ಅನುಭೋಗಿ ಸಂಸ್ಕೃತಿಯು ಮಹಿಳೆಯರನ್ನು ಮಾತ್ರವೇ ಅಲ್ಲ, ಪುರುಷರನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತದೆ. ಮಹಿಳೆಯು ವೃತ್ತಿ ಉದ್ಯಮಗಳಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಅವಳಿಗೆ ಪುರುಷರ ಹಾಗೆ ಮಹತ್ವಾಕಾಂಕ್ಷೆ ಇದ್ದರಷ್ಟೇ ಸಾಲುವುದಿಲ್ಲ. ಅದರ ಜೊತೆಗೆ ಅವಳು ಗ್ಲಾಮರಸ್ ಆಗಿರುವ ಎಲ್ಲ ಪ್ರಯತ್ನಗಳನ್ನೂ ಮಾಡಬೇಕು. ಮೋಹಕತೆ ಮತ್ತು ಆಕರ್ಷಿಸುವ ಹೆಣ್ಣು ಗುಣಗಳನ್ನು ಅವಳು ಬಿಟ್ಟುಕೊಡಲು ಆಗುವುದಿಲ್ಲ. ಕಾದಂಬರಿಗಳಲ್ಲಿ ಹೆಣ್ಣಿನ ಅಧಿಕಾರಕ್ಕೆ ಮತ್ತು ಅವಳ ಕಾಮಾಸಕ್ತಿಗೆ ಮನ್ನಣೆ ಇದೆ. ಸಾಮಾಜಿಕ ರೂಢಿಯಲ್ಲಿ ಇರುವಂತೆ ಅದು ಶಿಕ್ಷಾರ್ಹವೇನೂ ಅಲ್ಲ. ಆದರೆ ಅವಳು ಕಾಣಿಸಿಕೊಳ್ಳುವ ಬಗೆ, ಅವಳ ಇಮೇಜ್ ಮತ್ತು ಅವಳ ಸ್ಟೈಲ್ಗಳನ್ನು ಚಿತ್ರಿಸುವಾಗ ಮಾತ್ರ ಆ ಕಾದಂಬರಿಗಳು ಇಂದಿನ ಸಂಸ್ಕೃತಿಯು ಕಂಡಿರಿಸಿದ ಮಹಿಳೀಕರಣದ ಮಾದರಿಯನ್ನೇ, ಫೆಮಿನೈಸೇಷನ್ ಮಾದರಿಯನ್ನೇ ಸಮರ್ಥಿಸುತ್ತದೆ. ಸಾಹಿತ್ಯ ಹಾಗೂ ದೃಶ್ಯ ಮಾಧ್ಯಮಗಳು ಮಾತ್ರವೇ ಅಲ್ಲದೆ ಇನ್ನಿತರ ಹಲವು ಸಮೂಹ ಮಾಧ್ಯಮಗಳ ತೌಲನಿಕ ಅಧ್ಯಯನವನ್ನು ಮಾಡುವುದು ಉಪಯುಕ್ತ. ಇಂತಹ ಅಧ್ಯಯನವು ಸಾಂಸ್ಕೃತಿಕ ಧೋರಣೆಗಳನ್ನು ಮತ್ತು ಸಾಮಾಜಿಕ ಸಂಬಂಧಗಳ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ತ ಸುಳುಹುಗಳನ್ನು ನೀಡುತ್ತದೆ. ಇತ್ತೀಚಿನ ಸ್ತ್ರೀವಾದಿ ವಿಮರ್ಶೆ ಮತ್ತು ಸಿದ್ಧಾಂತಗಳು ಜಾತಿ, ಜನಾಂಗ, ಕುಲಮೂಲ, ರಾಷ್ಟ್ರೀಯತೆ, ಲೈಂಗಿಕತೆ, ಬಂಡವಾಳಶಾಹಿ ತಾತ್ವಿಕತೆ ಮತ್ತು ಸಂಸ್ಕೃತಿ ಅಧ್ಯಯನಗಳನ್ನು ತನ್ನ ಹಿನ್ನೆಲೆಗೆ ಬಳಸುತ್ತವೆ. ಅದರಲ್ಲೂ ಲಿಂಗತ್ವ ಎಂಬುದು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಅವಿಭಾಜ್ಯ ಸಂಗತಿಯೇ ಆಗುತ್ತದೆ. ಈಗ ಸಾಹಿತ್ಯ ಕೃತಿಯು ಪ್ರಧಾನ ದಾರಿಯದೋ ಅಥವಾ ಅಂಚಿನ ನೆಲೆಯದೋ, ಮಹಿಳೆಯದೋ ಅಥವಾ ಪುರುಷನದೋ ಎಂಬ ಗೆರೆಗಳು ಅಗತ್ಯವೆನಿಸುವುದಿಲ್ಲ. ಪಿತೃಪ್ರಧಾನ ಚಿಂತನೆಗಳನ್ನು ಪ್ರಶ್ನಿಸುವುದು ಸ್ತ್ರೀವಾದದ ಪ್ರಮುಖ ಗುರಿಯೇ ಆಗಿರುತ್ತದೆ. ಹಾಗಾಗಿ ಪಿತೃಪ್ರಧಾನತೆಯ ಆದರ್ಶಗಳನ್ನು ತಲೆಮಾರುಗಳಿಗೆ ರವಾನಿಸುವ ಎಲ್ಲಾ ಸಾಧನಗಳನ್ನು ಸ್ತ್ರೀವಾದವು ವಿಮರ್ಶೆಗೆ ಒಳಪಡಿಸುತ್ತದೆ. ಸಾಹಿತ್ಯವೂ ಕೂಡ ಅಂತಹ ಒಂದು ಪ್ರಮುಖ ಸಾಧನವೇ ಆಗಿದೆ ಎಂಬ ಸ್ಪಷ್ಟ ಅರಿವಿನಿಂದಲೇ ಸ್ತ್ರೀವಾದಿ ಸಾಹಿತ್ಯ ಅಧ್ಯಯನವು ಮೊದಲಾಗುತ್ತದೆ. ಸ್ತ್ರೀವಾದಿ ವಿಮರ್ಶೆಯು ಇಂತಹ ಅಧ್ಯಯನಕ್ಕೆ ಬೇಕಾದ ಪರಿಕರಗಳನ್ನು ರೂಪಿಸುತ್ತದೆ ಮತ್ತು ಸಾಹಿತ್ಯದ ಅಧ್ಯಯನಕ್ಕೆ ಹೊಸ ದಾರಿಗಳನ್ನು ಕಾಣಿಸುತ್ತದೆ. ಆ ಮೂಲಕ ಪಿತೃ ಪ್ರಧಾನತೆಯ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ.